PMC ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತೇಳಿ. ನಾನು ಕರ್ನಾಟಕ ಬಳ್ಳಾರಿ. ನಾನು ವೃತ್ತಿಯಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ನನಗೆ ಧ್ಯಾನಕ್ಕೆ ಬರೋಕ್ಕೆ ಕಾರಣ ಅಂತಂದರೆ ಸ್ವಲ್ಪ ಆರೋಗ್ಯದಲ್ಲಿ ನನಗೆ ವ್ಯತ್ಯಾಸ ಆಗಿತ್ತು. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ರಾತ್ರಿ ಸಮಯದಲ್ಲಿ ತುಂಬ ಭಯ ಆಗ್ತಾಯಿತ್ತು. ದೂಡ ಇದ್ದಕ್ಕಿದ್ದಂಗೆ ಏನೋ ಒಂಥರ ಕೆಟ್ಟ ಕಲ್ಪನೆ, ಕೆಟ್ಟ ಕನಸುಗಳು ಆ ಥರ ಆಗ್ತಾಯಿತ್ತು. ತುಂಬ ನಾನು ಆ ಒಂದು ಪ್ರಾಬ್ಲಮಿಂದ ತುಂಬ ಸಫರ್ ಆಗಿದ್ದೆ. ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ಸ್ವಾಮೀಜಿ ಹತ್ರ ಹೋದ್ರು, ಎಲ್ಲಿ ಹೋದರೂ, ಯಾವ ಡಾಕ್ಟ್ರ್ ಹತ್ರ ಹೋದರೂ ನನಗೆ ಆ ಸಮಸ್ಯೆಗೆ ನನಗೆ ಪರಿಹಾರನೇ ಸಿಗ್ತಾ ಇದ್ದಿಲ್ಲ. ಕೊನೆಗೆ ನನಗೆ ಬಳ್ಳಾರಿಲಿ ಅಂಪಣ್ಣ ಸರ್ ಮುಖಾಂತರ ನನಗೆ ಪಿರಮಿಡ್ ಧ್ಯಾನ ಪರಿಚಯ ಆಯಿತು. ಅಲ್ಲಿ ಪ್ರತಿ ಒಂದು ಭಾನುವಾರ ಸತ್ಸಂಗ ಕಾರ್ಯಕ್ರಮ, ಧ್ಯಾನ ಸತ್ಸಂಗ ಅನುಭವ ಹಂಚಿಕೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಬೇರೆ ಬೇರೆ ಕರ್ನಾಟಕ, ಆಂಧ್ರ, ತೆಲಂಗಾಣದಿಂದೆಲ್ಲ ಮಾಸ್ಟ್ರುಗಳು ಬರ್ತಾಯಿದ್ರು. ಅವರ ಒಂದು ಅನುಭವಗಳು ಹೇಳಿ, ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ಯಾವ ಥರ ಇದ್ದರು, ಧ್ಯಾನಕ್ಕೆ ಬಂದಮೇಲೆ ಅವರಲ್ಲಿ ಏನು ಬದಲಾವಣೆ ಆಯಿತು, ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಅವರ ಒಂದು ಕುಟುಂಬದ ದೃಷ್ಟಿಯಿಂದ ಇರ್ಬೋದು, ಸಾಕಷ್ಟು ಅವರ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು. ಅವ್ರು ಹಂಚ್ಕೊಳ್ತಾ ಇರಬೇಕಾದ್ರೆ ನನ್ನ ಸಮಸ್ಯೆ ಅವ್ರಿಗಿಂತ ಏನು ದೊಡ್ಡದಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಎಂತೆಂಥ ಕಷ್ಟಗಳನ್ನು ಅವರು ದಾಟಿ, ಎಂತೆಂಥ ಸಮಸ್ಯೆಗಳನ್ನು ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಈ ಒಂದು ಧ್ಯಾನದಲ್ಲಿ ಅವರು ಸಾಧನೆ ಮಾಡ್ತಾ, ಅದ್ಭುತವಾದ ಒಂದು ಸಾಧನೆ ಮಾಡ್ತಾ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ರು. ಆ ಥರ ನಾನು ಕೂಡ ಏನೋ ಇದೆ ಪಿರಮಿಡ್ ಧ್ಯಾನದಲ್ಲಿ. ಸಾಕಷ್ಟು ಮಂದಿ ಒಂದು ಹೆಲ್ತ್ ಪರವಾಗಿ, ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು, ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಬಿಸ್ನೆಸ್ ಪ್ರಾಬ್ಲಮ್ ಇತ್ತು, ಫೈನಾನ್ಸ್ ಪ್ರಾಬ್ಲಮ್ ಇತ್ತು. ಇದೇ ಥರ ಧ್ಯಾನ ಮಾಡ್ತಾ ಇದ್ದಾಗ ನನಗೆಲ್ಲ ಧ್ಯಾನ ಸಾಧನೆ ಮಾಡ್ತಾ ಎಲ್ಲ ಪ್ರಾಬ್ಲಮ್ಗಳು ನನಗೆ ಸಾಲ್ವ್ ಆದವು ಅಂತೇಳಿ ಸಾಕಷ್ಟು ಮಂದಿ ಒಂದು ಮಾಸ್ಟ್ರುಗಳು ಎಲ್ಲ ಕ್ಲಾಸ್ ಹೇಳ್ತಾಯಿದ್ರು ನಮಗೆ. ಅವ್ರು ಹೇಳ್ತಾ ಇದ್ದಾಗ ನಾವು ಕೂಡ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಒಂದು 5 ನಿಮಿಷ ಸ್ಟಾರ್ಟಿಂಗು, ಒಂದು 5 ನಿಮಿಷ ಕೂಡ ನಮ್ಮಿಂದ ಧ್ಯಾನ ಮಾಡೋದು ಆಗ್ತಾ ಇರಲಿಲ್ಲ. ಧ್ಯಾನ ಮಾಡ್ತಿರ್ಬೇಕಾದ್ರೆ ಏನೋ ಕೆಟ್ಟ ಕಲ್ಪನೆ, ಆಲೋಚನೆಗಳು, ಏಕಾಗ್ರತೆ ಬರ್ತಾ ಇರಲಿಲ್ಲ. ಆಗ ನಮ್ಮ ಅಂಪಣ್ಣ ಸಾರು, ಪತ್ರಿ ಸಾರು ಸ್ಪೀಚ್ಗಳು, ಅವರ ಒಂದು ಮ್ಯೂಸಿಕ್ಕು, ಫ್ಲೂಟ್ ಮ್ಯೂಸಿಕ್ ಇರ್ಬೋದು, ಅವೆಲ್ಲ ಇಟ್ಕೊಂಡು ಧ್ಯಾನ ಮಾಡಂತೇಳಿ ನಮಗೆ ಗೈಡೆನ್ಸ್ ಮಾಡ್ತಾಯಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಸ್ಟಾರ್ಟಿಂಗು ಒಂದು 5 ನಿಮಿಷ ಮಾಡ್ತಾಯಿದ್ವಿ. ಆದರೂ ಏಕಾಗ್ರತೆ ಬರ್ತಾ ಇರಲಿಲ್ಲ. 5 ನಿಮಿಷದಿಂದ ಹಂಗೆ ಒಂದು 10 ನಿಮಿಷ ಪ್ರಯತ್ನ ಮಾಡಿದ್ವಿ. 10 ನಿಮಿಷದಿಂದ ಒಂದು 15 ನಿಮಿಷ ಪ್ರಯತ್ನ ಮಾಡಿದ್ವಿ. 15 ನಿಮಿಷದಿಂದ ಹಿಡಿದು 45 ನಿಮಿಷ ಪ್ರಯತ್ನ ಮಾಡಿದ್ವಿ. ಹಂಗೆ ಮಾಡ್ತಾ ಈಗ ಡೈಲಿ 1 ಅವರ್ ನಾವು ಬಿಡುವಿದ್ದಾಗೆಲ್ಲ ಮೆಡಿಟೇಷನ್ ಮಾಡ್ತೀವಿ. ಆ ಒಂದು ಧ್ಯಾನ ಸಾಧನೆ ಮಾಡ್ತಾ ನನಗೇನು ತುಂಬ ದಿನದಿಂದ ಕಾಡ್ತಾ ಇತ್ತೋ, ಅದು ಮಧ್ಯರಾತ್ರಿ ಸಮಯದಲ್ಲಿ ಏನೋ ಒಂಥರ ಭಯ, ಬುಗುಲು, ದುಗುಡ, ಒಂಥರ ಕೆಟ್ಟ ಆಲೋಚನೆಗಳು, ಕೆಟ್ಟ ಕಲ್ಪನೆಗಳು ಬರ್ತಾ ಇದ್ವು. ಅವೆಲ್ಲ ಕ್ಲಿಯರ್ ಆಗಿಬಿಟ್ಟು ನನಗೆ ಧ್ಯಾನ ಸಾಧನೆ ಮಾಡ್ತಾ ಹೀಗೆ ಧ್ಯಾನ ಸಾಧನೆ ಮಾಡ್ತಾ ಆ ಸಮಸ್ಯೆ ಎಲ್ಲ ಕ್ಲಿಯರ್ ಆಯ್ತು. ಆ ಒಂದು ನನ್ನ ಏನು ಸಮಸ್ಯೆ ಕಾಡ್ತಾ ಇತ್ತೋ, ಒಂದು ಹೆಲ್ತ್ ಆಗಲಿ, ಒಂದು ಮಾನಸಿಕವಾಗಿ ಏನು ಕಾಡ್ತಾ ಇತ್ತೋ, ಆ ಒಂದು ಆ ಸಮಸ್ಯೆಗೆ ಒಂದು 3 ತಿಂಗಳಲ್ಲೇ ನನಗೆ ಪರಿಹಾರ ಸಿಗ್ಬಿಡ್ತು. ಅದೇನು ನನಗೆ ಆ ಸಮಸ್ಯೆ ಎಲ್ಲ ಸಾಲ್ವ್ ಆಗಿಬಿಡ್ತು. ಅವಾಗಿಂದ ನಾನು ಬಲವಾಗಿ ಈ ಒಂದು ಪಿರಮಿಡ್ ಧ್ಯಾನವನ್ನು ನಾನು ಸಂಪೂರ್ಣವಾಗಿ ನಂಬಿ, ಅದ್ರ ಮೇಲೆ ವಿಶ್ವಾಸವಿಟ್ಟು ಎಲ್ಲ ಕಾರ್ಯಕ್ರಮದಲ್ಲಿ ನನ್ನ ಕೈಲಾದಷ್ಟು ಸೇವೆ ಮಾಡ್ತಾ, ಪ್ರಚಾರ ಮಾಡ್ತಾ ಭಾಗವಹಿಸ್ತಾ ಇದ್ದೆ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಮಸ್ಯೆ ಕ್ಲಿಯರ್ ಆಯಿತು, ಮತ್ತೆ ಇನ್ನೊಂದು ಫ್ಯಾಮಿಲಿ ಪ್ರಾಬ್ಲಮ್ಮು, ಫೈನಾನ್ಸ್ ಪ್ರಾಬ್ಲಮ್ಮು, ಮತ್ತೆ ಯಾವೋ ಒಂದು ಕಂಪ್ಲೀಟಾಗಿ ಆ ಒಂದು ಸಮಸ್ಯೆ ಕ್ಲಿಯರ್ ಆಯಿತು. ಹೆಲ್ತ್ ಪ್ರಾಬ್ಲಮ್ದು ಒಂದು ಅದೇನು ಕಾಡ್ತಾ ಇತ್ತಲ್ಲ, ಅದು ಎಲ್ಲ ಕ್ಲಿಯರ್ ಆದ ತಕ್ಷಣ ಮತ್ತೆ ನನಗೆ ಇನ್ನೊಂದು ಪರ್ಸ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದು ನಾನು ಮಾಡ್ಕೊಂಡು ಸಹಜವಾಗಿ ಆಯಿತು, ಅದು ಗೊತ್ತಿಲ್ಲ, ಬಟ್ ಆಯಿತು. ಆವಾಗಿಂದ ನಾನು ಫುಲ್ಲು ಇನ್ನೂ ಕಂಪ್ಲೀಟಾಗಿ ಧ್ಯಾನಕ್ಕೆ ಶರಣಾಗ್ಬಿಟ್ಟೆ. ಬೇರೆ ನನಗೆ ಯಾವುದೇ ಒಂದು ಮಾರ್ಗ ಇದಿರಲಿಲ್ಲ ನನಗೆ. ಯಾಕಂದರೆ ಆ ಒಂದು ಪರ್ಸ್ನಲ್ ಫ್ಯಾಮಿಲಿ ಸಮಸ್ಯೆ ಆದಾಗ ನಮ್ಮ ರಿಲೇಷನ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ತುಂಬ ಥರ ಕೀಳಾಗಿ ನೋಡೋದು, ಕೇವಲವಾಗಿ ನೋಡೋದು, ನಮ್ಮ ಬಗ್ಗೆ ಬೇರೆ ರೀತಿ ಥರ ಮಾತಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಕಂಪ್ಲೀಟಾಗಿ ನಾವು ಧ್ಯಾನ ಸೇವೆಗೆ ಅರ್ಪಿಸ್ಬಿಟ್ವಿ. ಹಂಗೆ ಧ್ಯಾನ ಸಾಧನೆ ಮಾಡ್ತಾ ಎಲ್ಲೇ ಹೋಗಲಿ ಧ್ಯಾನ ಪ್ರಚಾರ ಮಾಡ್ತಾ, ಧ್ಯಾನ ಸೇವೆ ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲ ನಮಗೇನು ಆ ಸಮಸ್ಯೆಗಳು ಏನೋ ನಮಗೇನು ದೊಡ್ಡವು ಏನು ಅನಿಸ್ಲಿಲ್ಲ. ಹೀಗೆ ತುಂಬ ಈ ಧ್ಯಾನ ಬಗ್ಗೆ ಹೇಳ್ಬೇಕಂತಂದರೆ, ಧ್ಯಾನಕ್ಕೆ ಬಂದಮೇಲೆ ಜೀವನದ ನನಗೆ
ತುಂಬ ಒಂದು ನನ್ನಲ್ಲಿ ನನಗೆ ಆತ್ಮವಿಶ್ವಾಸ ಹೆಚ್ಚಾಯಿತು, ನನ್ನಲ್ಲಿ ನನಗೆ ಒಂದು ನಂಬಿಕೆ ಬೆಳೀತು, ನನ್ನಲ್ಲಿ ನನಗೆ ಒಂದು ಭರವಸೆ ಬೆಳೀತು, ನನ್ನಲ್ಲಿ ನನಗೆ ಒಂದು ಸ್ಫೂರ್ತಿ ಬೆಳೀತು. ನೋಡಿರಿ, ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಭಾಗ ಆದರೆ ಧ್ಯಾನಕ್ಕೆ ಬಂದಮೇಲೆ ಒಂದು ಭಾಗ. ಧ್ಯಾನಕ್ಕೆ ಬರೋಕ್ಕಂತೂ ಏನು ಒಂದು ಮೆಚುರಿಟಿ ಇದೆಯಲ್ಲ, ಯಾರ ಹತ್ರ ಯಾವ ಥರ ಮಾತಾಡಬೇಕು, ಯಾವ ಥರ ಇಂಟ್ರ್ಯಾಕ್ಷನ್ ಆಗಬೇಕು, ಒಂದು ಅನುಭವ ಇಲ್ಲ, ಜ್ಞಾನ ಇಲ್ಲ, ಏನೂ ಒಂದು ತಿಳುವಳಿಕೆನೇ ಇಲ್ಲ. ಧ್ಯಾನಕ್ಕೆ ಬಂದಮೇಲೆ ಎಷ್ಟು ಜ್ಞಾನ, ಎಷ್ಟು ಅನುಭವ, ತುಂಬ ಎಷ್ಟು ಸುಮಾರು ಎಷ್ಟೋ ಮಂದಿ ನಮಗೆ ಈ ಧ್ಯಾನದಲ್ಲಿ ನೋಡಿ ಒಂದು ವಯಸ್ಸಿನ ಮಿತಿ ಇಲ್ಲ, ಒಂದು ಜಾತಿ ಮಿತಿ ಇಲ್ಲ, ಒಂದು ಧರ್ಮ ಮಿತಿ ಇಲ್ಲ, ಎಲ್ಲರನ್ನು ಸಮಾನವಾಗಿ ಕಾಣೋ ಒಂದು ದೊಡ್ಡ ಗುಣ ಈ ಒಂದು ಧ್ಯಾನದಲ್ಲಿದೆ. ಇಷ್ಟು ಸುಮಾರು ಎಷ್ಟೋ ಕರ್ನಾಟಕ, ಆಂಧ್ರ, ತೆಲಂಗಾಣ ಇದರಿಂದ ಎಷ್ಟೋ ಮಂದಿ ಪರಿಚಯ ಆಗಿ ನಮಗೆ ಎಷ್ಟೋ ಒಂದು ಪ್ರತಿಯೊಬ್ಬರಿಂದನೂ ಸಹ ಎಷ್ಟೋ ಒಂದು ಕಲ್ತ್ಕೊಂಡಿದ್ದೀವಿ. ಹೀಗೆ ಹೇಳಬೇಕು ಅಂತಂದರೆ ಈ ಧ್ಯಾನ ನಮಗೆ ತುಂಬ ಕೊಟ್ಟಿದೆ. ಭಾಳಷ್ಟು ಯಾವ ಥರ ಹೇಳ್ಬೇಕಂತಂದರೆ, ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಭಾಗ ಆದರೆ ಧ್ಯಾನಕ್ಕೆ ಬಂದಮೇಲೆ ಒಂದು ಭಾಗ. ನಮ್ಮ ತಾಯಿ ಜನ್ಮ ಕೊಟ್ಟರೆ ಧ್ಯಾನ ನನಗೆ ಪುನರ್ಜನ್ಮ ಕೊಟ್ಟತ್ತೆ ಅಂತ ಹೇಳ್ಬೋದು. ಸಮಾಜದಲ್ಲಿ ಒಂದು ಕಷ್ಟಗಳನ್ನು, ಸಮಸ್ಯೆಗಳನ್ನು ಯಾವ ಥರ ಮೆಟ್ಟಿ ನಿಲ್ಲಬೇಕು, ಮೆಟ್ಟಿ ನಿಂತು ಧೈರ್ಯವಾಗಿ ಎದುರಿಸೋ ಒಂದು ಶಕ್ತಿ ನನಗೆ ಧ್ಯಾನ ಕೊಟ್ಟಿದೆ. ಏನೋ ಒಂದು ಜೀವನದಲ್ಲಿ ಎಲ್ಲರಿಗೂ ಏನೋ ಒಂದು ಗುರಿ ಇರ್ತತೆ, ಗೋಲ್ ಇರ್ತತೆ. ಅದನ್ನು ಯಾರೋ ಏನೋ ಅನ್ಕೊಂತಾರೆ ಅಂತೇಳಿ ನಾವು ಯಾವತ್ತೂ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಿಜವಾದ ನಮ್ಮ ಗುರಿ, ನಮ್ಮ ಗೋಲು ಏನಿರ್ತತೋ ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದು. ಆ ಒಂದು ಗುರಿ, ಆ ಒಂದು ಗೋಲು ಅದು ಯಾವುದ್ರ ಮುಖಾಂತರ ಬರುತ್ತೆ ಅಂದರೆ ಧ್ಯಾನದ ಮುಖಾಂತರನೇ ಬರುತ್ತೆ. ಧ್ಯಾನ ಮಾಡ್ತಾ 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 ಒಂದು ಆತ್ಮ ಸ್ಥಿತಿ ಬರುತ್ತೆ ನಮಗೆ. ಹೀಗೆ ಹೇಳಬೇಕು ಅಂತಂದರೆ ಎಷ್ಟೋ ಒಂದು ಸುಮಾರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಂತೂ ಎಷ್ಟೋ ಒಂದು ಚಟುವಟಿಕೆ ನಡೀತಾ ಇದ್ದು. ಶಾಖಾಹಾರ ರ್ಯಾಲಿ ಇರ್ಬೋದು, ಧ್ಯಾನ ಸತ್ಸಂಗ ಕಾರ್ಯಕ್ರಮ ಇರ್ಬೋದು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಎಷ್ಟೋ ಒಂದು ನಮಗೆ ಪಾಸಿಟಿವ್ ಎನರ್ಜಿ. ಇಲ್ಲಿ ನಾವೆಲ್ಲ ಮಠ ಮಾನ್ಯಗಳಲ್ಲಿ, ದೇವಸ್ಥಾನಗಳಲ್ಲಿ, ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ, ಹಾಸ್ಟ್ಲಲ್ಲಿ ಎಲ್ಲ ಹೋದ್ರೂ ಕೂಡ ಇಷ್ಟೊಂದು PSSM ಅಲ್ಲಿ ಇದ್ದಷ್ಟು ಫ್ರೀಡಮ್ಮು ನಮಗೆ ಬೇರೆ ಕಡೆ ಎಲ್ಲಿ ಸಿಕ್ಕಿಲ್ಲ ನಮಗೆ. ನಾವು ಏನು ನಮ್ಮ ಕಲೆ ಇರ್ಬೋದು, ನಮ್ಮ ಅನುಭವ ಇರ್ಬೋದು, ನಮ್ಮ ಜ್ಞಾನ ಇರ್ಬೋದು, ಏನೇ ಇದ್ದರೂ ಕೂಡ ನಮಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಒಂದು PSSM. ದಯವಿಟ್ಟು ಈ ಒಂದು PMC ಕನ್ನಡ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಎಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಿ ಈ ಒಂದು PMC ಕನ್ನಡ ಚಾನಲ್ನ ಬೆಳೆಸಬೇಕು ಅಂತೇಳಿ ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.